ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಕಲಿತಾ ಇದ್ವಿ. ಅದರಲ್ಲಿ ಪ್ರೋಟೀನ್ ಶುರು ಮಾಡಿದ್ವಿ. ಪ್ರೋಟೀನ್ಸ್ ಆರ್ ಪಾಲಿಮರ್ಸ್ ಆಫ್ ಅಮಿನೋ ಆಸಿಡ್ಸ್. ಸೊ ಅಮಿನೋ ಆಸಿಡ್ಸ್ ಗಳ ಸ್ಟ್ರಕ್ಚರ್ ಅಂಡ್ ವಾಟ್ ಆರ್ ಅಮಿನೋ ಆಸಿಡ್ಸ್, ಇಮ್ಯುನೋ ಆಸಿಡ್ ಅಂದ್ರೆ ಏನು, ಆಪ್ಟಿಕಲಿ ಆಕ್ಟಿವ್ ಯಾವ ಮಾಲಿಕ್ಯೂಲ್ಸ್ ಇದೆ, ದೀಸ್ ಆರ್ ದಿ ಇನ್ಫಾರ್ಮೇಶನ್ ವಿ ಲರ್ನ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ನ ಕಲ್ತ್ಕೊಳ್ತಾ ಹೋಗೋಣ. ಸೊ ದೀಸ್ ಅಮಿನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಇನ್ ಮೆನಿ ವೇಸ್. ಮೊದಲನೇದಾಗಿ ಡಿಪೆಂಡಿಂಗ್ ಆನ್ ದಿ ಕೆಮಿಕಲ್ ನೇಚರ್. ಓಕೆ, ಸೊ ಕೆಮಿಕಲ್ ನೇಚರ್ ಅಂತ ಅಂದ್ರೆ ವೆದರ್ ದೇ ಆರ್ ನ್ಯೂಟ್ರಲ್, acidic or basic. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಕ್ಲಾಸಿಫಿಕೇಶನ್ ನಾವು ಮಾಡಬಹುದು. ಸೊ ಯಾವಾಗ ನಾವು ನ್ಯೂಟ್ರಲ್ ಅಂತ ಕರಿತೀವಿ ಅಂತ ಅಂದ್ರೆ, ಸೊ ವಿ ಲರ್ನ್ಡ್ ದಟ್ ಎಲ್ಲ ಅಮಿನೋ ಆಸಿಡ್ ಗಳಲ್ಲೂ ಒಂದು COOH ಗ್ರೂಪ್, ದಟ್ ಈಸ್ ಆಸಿಡ್ ಆಗಿ ವರ್ಕ್ ಮಾಡುವಂತದ್ದು ಇರುತ್ತೆ, ಹಾಗೂ ಒಂದು ಬೇಸಿಕ್ ಆಗಿ ಆಕ್ಟ್ ಮಾಡುವಂತ NH2 ಗ್ರೂಪ್ ಇರುತ್ತೆ. ಸೊ ಯಾವುದೇ ಅಮಿನೋ ಆಸಿಡ್ ನಲ್ಲಿ ಈಕ್ವಲ್ ನಂಬರ್ ಆಫ್ NH2 ಅಂಡ್ COOH ಆರ್ ದೇರ್, ಅವನ್ನ ನಾವು ನ್ಯೂಟ್ರಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಸಿರೈನ್, ಸಿಸ್ಟೀನ್ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಈ ಆರ್ ಗ್ರೂಪ್ ನಲ್ಲಿ ಯಾವುದೇ ಎಕ್ಸ್ಟ್ರಾ NH2 ಇಲ್ಲ, COOH ಗ್ರೂಪ್ ಇಲ್ಲ, ಹಾಗಾಗಿ ಇವುಗಳನ್ನ ನಾವು ಇವನ್ ಥ್ರಿಯೋನಿನ್ ಆಲ್ಸೋ, ಓಕೆ, ವಿ ಕ್ಯಾನ್ ಗಿವ್ ಆಸ್ ಅನ್ ಎಕ್ಸಾಂಪಲ್ ಫಾರ್ ದಿ ನ್ಯೂಟ್ರಲ್ ಅಮಿನೋ ಆಸಿಡ್ಸ್. ಓಕೆ, ಸೊ ಈ ಅಸಿಡಿಕ್ ಅಮಿನೋ ಆಸಿಡ್ಸ್ ಅಂತ ಅಂದ್ರೆ NH2 ಗ್ರೂಪ್ ಗಿಂತ COOH ಗ್ರೂಪ್ ಗಳು ಜಾಸ್ತಿ ಇರತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಆಸ್ಪಾರ್ಟಿಕ್ ಆಸಿಡ್ ಹಾಗೂ ಗ್ಲುಟಾಮಿಕ್ ಆಸಿಡ್ ನ ನೋಡಿದ್ರೆ ಆರ್ ಗ್ರೂಪ್ ನಲ್ಲೂ ಕೂಡ ಎಕ್ಸ್ಟ್ರಾ COOH ಮಾಲಿಕ್ಯೂಲ್ ಇದೆ. ಹಾಗಾಗಿ ಇವೆರಡನ್ನ ನಾವು ಅಸಿಡಿಕ್ ಅಮಿನೋ ಆಸಿಡ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಬೇಸಿಕ್ ನಲ್ಲಿ ಏನಾಗುತ್ತೆ, ಈ NH2 ಗ್ರೂಪ್ ಅಂತ ಏನಿದೆ ಅದು COOH ಗ್ರೂಪ್ ಗಿಂತ ಜಾಸ್ತಿ ಇರುತ್ತೆ. ಓಕೆ, ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಲೈಸಿನ್ ನ ತಗೊಳ್ಬಹುದು. Okay, and glutamine you can take an example, asparagine you can take an example. So this is basic, this is basic, this is also basic in nature. So ಎಷ್ಟು ಅಮಿನೋ ಗ್ರೂಪ್ ಇರುತ್ತೆ, ಎಷ್ಟು COOH ಗ್ರೂಪ್ ಇರುತ್ತೆ ಅನ್ನೋದ್ರ ಬೇಸ್ ಮೇಲೆ ನಾವು ಮೊದಲನೇ ಕ್ಲಾಸಿಫಿಕೇಶನ್ ನ ಮಾಡಿದ್ವಿ, ದಟ್ ಇಸ್ ನ್ಯೂಟ್ರಲ್, ಅಸಿಡಿಕ್ ಅಂಡ್ ದಿ ಬೇಸಿಕ್. ದ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ದೇರ್ ಅವೈಲಬಿಲಿಟಿ. ಓಕೆ, ಸೊ ಕೆಲವೊಂದು ಅಮಿನೋ ಆಸಿಡ್ಸ್ ನ ನಮ್ಮ ಬಾಡಿನಲ್ಲೇ ಸಿಂಥಸೈಸ್ ಮಾಡಬಹುದು. ಓಕೆ, ಸೊ ಕೆಲವೊಂದನ್ನ ನಾವು ಸಿಂಥಸೈಸ್ ಮಾಡಕ್ಕಾಗಲ್ಲ, ಆಗ ನಾವು ಫುಡ್ ಇಂದ ಅಕ್ವೈರ್ ಮಾಡ್ಕೊಳ್ಬೇಕು, ಡಯಟ್ ನ ನಾವು ಡಿಪೆಂಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಆ ರೀತಿಯಾಗಿ ನಾವು ಎರಡು ಕ್ಲಾಸಿಫಿಕೇಶನ್ ನ ಮಾಡ್ತೀವಿ. ಸೊ ಮೊದಲನೇದಾಗಿ ನಾನ್ ಎಸೆನ್ಷಿಯಲ್ ಅಂಡ್ ಎಸೆನ್ಷಿಯಲ್. ಓಕೆ, ಸೊ ನಾನ್ ಎಸೆನ್ಷಿಯಲ್ ಅಂದ್ರೆ ಅವು ಬೇಡ ಅಂತ ಅರ್ಥ ಅಲ್ಲ. ನಾನ್ ಎಸೆನ್ಷಿಯಲ್ ಅಂದ್ರೆ ದೀಸ್ ಕ್ಯಾನ್ ಬಿ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ. ಓಕೆ, ಸೊ ಹಾಗಾಗಿ ನಾವು ಅದನ್ನ ಡಯಟ್ ನಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರಲ್ಲ. ಆದ್ರೆ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಗಳೇನಿದೆ ಅವುಗಳನ್ನ ನಮ್ಮ ಬಾಡಿನಲ್ಲಿ ಸಿಂಥಸೈಸ್ ಮಾಡ್ಲಿಕ್ಕಾಗಲ್ಲ, ಹಾಗಾಗಿ ನಾವು ಊಟದಿಂದಾನೇ ತಗೊಳ್ಬೇಕು. ಓಕೆ, ಸೊ ಅದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಈ ಟೇಬಲ್ ನಲ್ಲಿ ನೀವು ಇಲ್ಲಿ ಎಲ್ಲೆಲ್ಲಿ ಆಸ್ಟರಿಕ್ ನ ನೋಡ್ತಾ ಇದ್ದೀರಾ, ಈಗ ಹಿಸ್ಟಿಡಿನ್, ಟ್ರಿಪ್ಟೋಫಾನ್, ಮಿಥಿಯೋನೈನ್, ಫಿನೈಲಲನಿನ್, ಲೈಸಿನ್, ಥ್ರಿಯೋನಿನ್. ಸೊ ಈ ಮಾಲಿಕ್ಯೂಲ್ಗಳು ಎಸೆನ್ಷಿಯಲ್ ಅಮಿನೋ ಆಸಿಡ್. ಸೊ ಎಲ್ಲಿ ಆಸ್ಟರಿಕ್ ಇಂದ ರೆಪ್ರೆಸೆಂಟ್ ಮಾಡಿದೀವಿ ಅದನ್ನ ನೀವು ಇಲ್ಲಿ ಎಸೆನ್ಷಿಯಲ್ ಗೆ ಕೊಡಬಹುದು. ಉಳಿದದ್ದೆಲ್ಲಾನು ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಅಂಡ್ ಆಫ್ಟರ್ ದಿಸ್ ಒನ್ ದ ಸ್ಟ್ರಕ್ಚರ್ ಅಂತ ನೋಡಿದ್ರೆ, ಅಮಿನೋ ಆಸಿಡ್ ಸ್ಟ್ರಕ್ಚರ್ ಅಂತ ನೋಡಿದ್ರೆ ಇದನ್ನ ನಾವು ಆಂಫಿಟರಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಯಾಕೆ ಇದನ್ನ ಆಂಫಿಟರಿಕ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ ಅಂತ ಅಂದ್ರೆ, ಸೊ ಈ ಮಾಲಿಕ್ಯೂಲ್ ನಲ್ಲಿ, ದಟ್ ಈಸ್ ಇನ್ ದಿ ಅಮಿನೋ ಆಸಿಡ್ ಮಾಲಿಕ್ಯೂಲ್ ನಲ್ಲಿ NH2 CHR COOH ಗ್ರೂಪ್ ಏನಿದೆ, ಸೊ ಈ ಮಾಲಿಕ್ಯೂಲ್ it is a neutral molecule. Okay, it has the tendency, COOH group ಅಂತಂದ್ರೆ ಏನ್ ಮಾಡಬೇಕು, this has the tendency to donate hydrogen atom. Bases ಅಂತಂದ್ರೆ they have the tendency to accept hydrogen atom. So because of that reason what will happen is, okay, so here COO minus, that COOH group in the hydrogen atom na navu remove ಮಾಡಿದೀವಿ, and that is been added, okay, taken up by the NH molecule, so it will become NH3. so ಆಗ ಇದು ಪಾಸಿಟಿವ್ ಚಾರ್ಜ್ ಆಗತ್ತೆ. ಈಗಲೂ ಕೂಡ ಇದು ನ್ಯೂಟ್ರಲ್ ಮಾಲಿಕ್ಯೂಲ್ ಏನೆ. ಸೊ ಹೌ ವಿ ಕ್ಯಾನ್ ಟೆಲ್ ನ್ಯೂಟ್ರಲ್? ಸಿ
this one NH2 CH R C4OH molecule ಕೂಡ ನ್ಯೂಟ್ರಲ್ ಏನೆ, ಹಾಗೆ ಇಲ್ಲೂ ಕೂಡ ಇದು ನ್ಯೂಟ್ರಲ್ ಮಾಲಿಕ್ಯೂಲ್ ಏನೆ. ಸೊ ಹೇಗೆ ಇದನ್ನ ನಾವು ನ್ಯೂಟ್ರಲ್ ಅಂತ ಹೇಳ್ಬೋದು, ಬಿಕಾಸ್ ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಅಂಡ್ ಪಾಸಿಟಿವ್ ಆರ್ ದೇರ್. ಓಕೆ, ಸೊ ಹಾಗಾಗಿ ಇದನ್ನ ಕೂಡ ನಾವು ನ್ಯೂಟ್ರಲ್ ಅಂತೀವಿ. ಅಂಡ್ ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ as the Zwitter ion structure. ಓಕೆ, ಸೊ ಜ್ವಿಟ್ಟರ್ ಅಯಾನ್ ಅಂತಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಎರಡು ಚಾರ್ಜ್ಗಳು ಒಂದೇ ಮಾಲಿಕ್ಯೂಲ್ ನಲ್ಲಿ ಇದ್ರೆ ಅದನ್ನ ನಾವು ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ಓಕೆ, ಅಂಡ್ ದಿಸ್ ಒನ್ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಕಡೆಗೆ ಮೂವ್ ಆಗಲ್ಲ, ಇಟ್ ವಿಲ್ ಬಿ ಸ್ಟಾಗ್ನೆಂಟ್, ಇಟ್ ಡಸಂಟ್ ಮೂವ್ ಟುವರ್ಡ್ಸ್ ಎನಿ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಈ ಸ್ಟ್ರಕ್ಚರ್ ನ ನೀವು ನೆನ್ಪಿಟ್ಕೊಳ್ಬೇಕು, ಜ್ವಿಟ್ಟರ್ ಅಯಾನ್ ಸ್ಟ್ರಕ್ಚರ್. ಸೊ ನಾವು ಇವೆರಡನ್ನು ಕೂಡ ಈಕ್ವಿಲಿಬ್ರಿಯಂ ಅಂತ ಬರ್ಕೊಳ್ಬಹುದು, ದ ನ್ಯೂಟ್ರಲ್ ಸ್ಟ್ರಕ್ಚರ್ ಜ್ವಿಟ್ಟರ್ ಅಯಾನ್ and the regular amino acid structure. Okay, so ಇದನ್ನ amphoteric ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, so the same molecule acid ಆಗು behave ಮಾಡ್ತಾ ಇದೆ and base ಆಗು behave ಮಾಡ್ತಾ ಇದೆ, or the same molecule can interact with the bases as well as with the acid. ಹಾಗಾಗಿ ಇದನ್ನ ನಾವು amphoteric molecule ಅಂತ ಕರಿತೀವಿ. Okay, and so this is the information regarding the amino acid. So now let us go to the protein molecules. Okay, so ನಾವು ಕಲ್ತ್ಕೊಂಡ್ವಿ ಪ್ರೋಟೀನ್ಸ್ ಗಳು ಅಮಿನೋ ಆಸಿಡ್ ಇಂದ ಆಗಿದೆ ಅಂತ. ಸೊ ಹೇಗೆ ಈ ಅಮಿನೋ ಆಸಿಡ್ ಗಳು ಕಂಬೈನ್ ಆಗಿ ಪ್ರೋಟೀನ್ ಮಾಲಿಕ್ಯೂಲ್ಸ್ ನ ಮಾಡುತ್ತೆ ಅಂತಂದ್ರೆ, ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸೊ ನಾವು ಜನರಲ್ ಸ್ಟ್ರಕ್ಚರ್ ನೇ ಬರ್ಕೊಳ್ಳೋಣ. ಸೊ ಫಾರ್ this one R group ಅಂತಾನೆ ರೆಪ್ರೆಸೆಂಟ್ ಮಾಡ್ಕೊಂಡು let us write the amino acid structure. So we have got NH2 H R1 C4OH, okay, plus NH2 CH. ಇಲ್ಲಿ ಸೆಕೆಂಡ್ ಅಮಿನೋ ಆಸಿಡ್ ನಾವು R2 ಅಂತ ರೆಪ್ರೆಸೆಂಟ್ ಮಾಡಿಕೊಂಡು C4OH ಅಂತ ಬರ್ಕೊಳ್ಳೋಣ. So now what will happen is hydrogen from the one amino acid and OH from the second amino acid. Okay, so adu eradu combine agi it will come out in the form of water molecule. Okay, so what is remaining with? It is remaining with NH2 CH R1. ಇಲ್ಲಿ OH ಹೋಗಿರೋದ್ರಿಂದ ಉಳ್ಕೊಳ್ಳೋದು ಕೇವಲ CO ಗ್ರೂಪ್. And ಇಲ್ಲಿ next amino acid ನಲ್ಲಿ H already remove ಆಗಿದೆ in the form of water molecule. So it is NH H R2 COOH. Okay, so ಈ ಮಾಲಿಕ್ಯೂಲ್ ನಾವು ನೋಡಿದ್ರೆ ಈ ಗ್ರೂಪ್ ಏನಿದೆ ಇದನ್ನ ನಾವು ಅಮೈಡ್ ಗ್ರೂಪ್ ಅಂತ ಕರಿಬಹುದು. ಸೊ ಈ ಅಮೈಡ್ ಫಂಕ್ಷನಲ್ ಗ್ರೂಪ್ ಪ್ರೋಟೀನ್ ಈ ಅಮಿನೋ ಆಸಿಡ್ಸ್ ಮಧ್ಯೆ ಆಗಿರೋದ್ರಿಂದ ನಾವು ಇದನ್ನ ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪೆಪ್ಟೈಡ್ ಬಾಂಡ್? ಇಟ್ ಈಸ್ ದಿ amide bond formed between the two different amino acids. ಓಕೆ, ಸೊ ಇಲ್ಲಿ R1 R2 ರೆಪ್ರೆಸೆಂಟ್ಸ್ ಎರಡು ಅಮಿನೋ ಆಸಿಡ್ಸ್ ನಾವು ತಗೊಂಡಿದ್ವಿ. ಆ ಎರಡು ಅಮಿನೋ ಆಸಿಡ್ಸ್ ಗಳು ಕಂಬೈನ್ ಆದಾಗ ನಾವು ಇದನ್ನ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿಬಹುದು ಅಥವಾ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕೂಡ ಹೇಳ್ಬಹುದು. ಸೊ ಇದರಲ್ಲಿ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ CO ಅಂಡ್ NH ಗ್ರೂಪ್ ಏನಿದೆ ಅದು ಅಮೈಡ್ ಗ್ರೂಪ್ ನ ಫಾರ್ಮ್ ಮಾಡುತ್ತೆ. ಅಮಿನೋ ಆಸಿಡ್ ಅಲ್ಲಿ ಈ ರೀತಿಯಾದಂತಹ ಅಮೈಡ್ ಗ್ರೂಪ್ ಆಗ್ತಿರೋದ್ರಿಂದ ಅದನ್ನ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಸೊ ಈ ಪ್ರೋಟೀನ್ ಮಾಲಿಕ್ಯೂಲ್ ನಲ್ಲಿ ಇರ್ತಕ್ಕಂಥ ಬಾಂಡ್ ಯಾವುದು? ಅದು ಪೆಪ್ಟೈಡ್ ಬಾಂಡ್. ಸೊ ಇಲ್ಲಿ ಎಷ್ಟು ಅಮಿನೋ ಆಸಿಡ್ ಇದೆ? ಎರಡು ಅಮಿನೋ ಆಸಿಡ್ ಇರೋದ್ರಿಂದ ಇದನ್ನು ನಾವು ಡೈಪೆಪ್ಟೈಡ್ ಅಂತ ಕರಿತೀವಿ. ಸೊ ಡೈಪೆಪ್ಟೈಡ್ ಓಕೆ ಇಸ್ ನಥಿಂಗ್ ಬಟ್ it has formed by two amino acid and has one peptide bond. So ನಿಮಗೆ CET ನಲ್ಲೆಲ್ಲ ಈ ರೀತಿಯಾದಂತ ಕ್ವೆಶ್ಚನ್ ಗಳು ಕೇಳಬಹುದು. ಸೊ ಇನ್ ಕೇಸ್ ನಾವು 3 ಅಮಿನೋ ಆಸಿಡ್ಸ್ ಇದ್ರೆ ಅದನ್ನ ನಾವು ಟ್ರೈಪೆಪ್ಟೈಡ್ ಅಂತ ಬರಿಬಹುದು. ಸೊ ಆಗ ಎಷ್ಟು ಅಮಿನೋ ಆಸಿಡ್ ಇರುತ್ತೆ? 3 ಅಮಿನೋ ಆಸಿಡ್ಸ್ will be there and ಎಷ್ಟು ಪೆಪ್ಟೈಡ್ ಬಾಂಡ್ ಇರುತ್ತೆ? 2
ಪೆಪ್ಟೈಡ್ ಬಾಂಡ್ಗಳಿರುತ್ತೆ. ಸೊ ಹಾಗೆ 4 ಅಮಿನೋ ಆಸಿಡ್ ಕಂಬೈನ್ ಆಗಿ ಮಾಡಿದ್ರೆ ಅದನ್ನ ಟೆಟ್ರಾ ಪೆಪ್ಟೈಡ್ ಅಂತೀವಿ. ಸೊ 4 ಅಮಿನೋ ಆಸಿಡ್ಸ್ ಅಂಡ್ 3 ಪೆಪ್ಟೈಡ್ ಬಾಂಡ್. ಸೊ ಹೀಗೆ ಅವರು ಯಾವುದೇ ಕೊಟ್ಟರು ಕೂಡ ಆಕ್ಟಾ ಅಮಿನೋ ಆಸಿಡ್ ಅಥವಾ ಆಕ್ಟಾ ಪೆಪ್ಟೈಡ್ ಅಂತ ಕೊಟ್ರೆ 8 ಅಮಿನೋ ಆಸಿಡ್ 7 ಪೆಪ್ಟೈಡ್ ಬಾಂಡ್. ಸೊ ಹೀಗೆ ನೀವು ಅನಲೈಸ್ ಮಾಡಿ ಆನ್ಸರ್ನ ಮಾಡಬೇಕಾಗತ್ತೆ. ಸೊ ಅಪ್ ಟು 10 ನಾವು ಅದನ್ನ ಪೆಪ್ಟೈಡ್ ಅಂತಾನೆ ಕರಿತೀವಿ. ಅಪ್ ಟು 10 ಅಮಿನೋ ಆಸಿಡ್ಸ್ ಇದ್ರೆ ಅದನ್ನ ಪೆಪ್ಟೈಡ್ ಅಂತಾನೆ ಹೇಳ್ತಾರೆ. ಸೊ ಮೋರ್ ದನ್ 10 ಅಮಿನೋ ಆಸಿಡ್ಸ್ ಇದ್ರೆ ಅದನ್ನ ಪಾಲಿಪೆಪ್ಟೈಡ್ ಅಂತ ಹೇಳ್ತಾರೆ. ಓಕೆ, ಅಂಡ್ ಮೋರ್ ದನ್ 100 ಅಮಿನೋ ಆಸಿಡ್ಸ್ ಇದ್ರೆ ಅದನ್ನ ಪ್ರೋಟೀನ್ ಅಂತ ಹೇಳ್ತಾರೆ. ಬಟ್ ಕೆಲವೊಂದ್ಸಲ ಏನಾಗತ್ತೆ, ಈಗ ಇನ್ಸುಲಿನ್ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಇನ್ಸುಲಿನ್ ನಾವು ಪ್ರೋಟೀನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಕೇವಲ 51 ಅಮಿನೋ ಆಸಿಡ್ಸ್ ಗಳು ಮಾತ್ರ ಇರುತ್ತೆ. ಸೊ ಈ ಪಾಲಿಪೆಪ್ಟೈಡ್ಗೂ ಪ್ರೋಟೀನ್ಗೂ ತುಂಬಾ ವ್ಯತ್ಯಾಸ ಏನಿರೋದಿಲ್ಲ. ಬಟ್ ಏನಾದ್ರೂ ಡೆಫಿನಿಷನ್ಸ್ ಕೇಳಿದಾಗ ಮೋರ್ ದನ್ 10 ಅಮಿನೋ ಆಸಿಡ್ಸ್ ಅಪ್ ಟು 100 ಇದ್ರೆ ಅದನ್ನ ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಮೋರ್ ದನ್ 100 ಅಮಿನೋ ಆಸಿಡ್ಸ್ ಇದ್ರೆ ಅದನ್ನ ಪ್ರೋಟೀನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಈ ಪಾಲಿಪೆಪ್ಟೈಡ್ ಆದ್ರೂ ಆಗಿರ್ಲಿ ಪ್ರೋಟೀನ್ ಆದ್ರೂ ಆಗಿರ್ಲಿ, ದೇ ಆರ್ ಮೇಡ್ ಅಪ್ ಆಫ್ these amino acids. So next one is the classification of protein. ಈ ಪ್ರೋಟೀನ್ ಮಾಲಿಕ್ಯೂಲ್ ಏನಿದೆ, ಈ ಪ್ರೋಟೀನ್ ಮಾಲಿಕ್ಯೂಲ್ ನ ನಾವು 2 ರೀತಿಯಾಗಿ ಕ್ಲಾಸಿಫೈ ಮಾಡಬಹುದು. ಮೊದಲನೇದಾಗಿ ಫೈಬ್ರಸ್ ಅಂಡ್ ಗ್ಲೋಬ್ಯುಲರ್. Okay, so these are the main different types of protein molecule. ಈ fibrous protein ಅಂತ ಏನಿದೆ ಇದು water insoluble. Okay, and this is water soluble. ಸೊ ಇದು ಶೀಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಫೈಬ್ರಸ್ ಪ್ರೋಟೀನ್ ಅಲ್ಲಿ ಏನಾಗುತ್ತೆ, 2 ಅಥವಾ ಮೆನಿ ಪಾಲಿಪೆಪ್ಟೈಡ್ ಚೈನ್ಸ್ ಗಳೇನಿರುತ್ತೆ, ಸೊ ಅದು ಈ ತರ ಲೈಕ್ ಶೀಟ್ಸ್ ಅಲ್ಲಿ ಅಥವಾ ಚೈನ್ಸ್ ಒಂದಕ್ಕೊಂದು ಪಕ್ಕದಲ್ಲಿ ಅಟ್ಯಾಚ್ ಆಗಿ ದೇ ಆರ್ ಹೆಲ್ಡ್ ಬೈ ದಿ ಡೈಸಲ್ಫೈಡ್ ಬಾಂಡ್ and hydrogen bond. Okay, and example for that one is the keratin protein. Okay, so now globular protein na tagondre this is water soluble and idralli polypeptide chain enirutte adu coil tara ಇರುತ್ತೆ. ಓಕೆ, ಸೊ ಇಲ್ಲಿ ಫೈಬ್ರಸ್ ಅಲ್ಲಿ those sheets will be there like this, parallel sheets will be there. ಸೊ ಶೀಟ್ಸ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಆಗಿರ್ತಕ್ಕಂಥ ಚಾನ್ಸ್ ಇರುತ್ತೆ ಅಥವಾ ಡೈಸಲ್ಫೈಡ್ ಬಾಂಡ್ಸ್ ಇರಬಹುದು. ಸೊ ವೆರಾಸ್ ದಿ ಗ್ಲೋಬ್ಯುಲರ್ ನಲ್ಲಿ ಈ ರೀತಿಯಾಗಿ ಪಾಲಿಪೆಪ್ಟೈಡ್ ಚೈನ್ ಲೈಕ್ ಟರ್ನ್ ಟ್ವಿಸ್ಟ್ ಆಗಿ ಇರುತ್ತೆ, ಅದನ್ನ ಗ್ಲೋಬ್ಯುಲರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಇಸ್ ದಿ ಗ್ಲೋಬ್ಯುಲಿನ್, ಆಲ್ಬುಮಿನ್. ಓಕೆ, ಸೊ ಈ ಪ್ರೋಟೀನ್ ನ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಫಾರ್ ಫೈಬ್ರಸ್ ಅಂಡ್ ಗ್ಲೋಬ್ಯುಲರ್ ಪ್ರೋಟೀನ್. ಸೊ ವೆದರ್ ಇಟ್ ಇಸ್ ಫೈಬ್ರಸ್ ಪ್ರೋಟೀನ್ ಆದ್ರೂ ಆಗಿರ್ಲಿ ಅಥವಾ ಗ್ಲೋಬ್ಯುಲರ್ ಪ್ರೋಟೀನ್ ಆದ್ರೂ ಆಗಿರ್ಲಿ, ಸೊ ಹೇಗೆ ಲೈಕ್ ಅರೇಂಜ್ಮೆಂಟ್ ಆಗಿರುತ್ತೆ ಅಂತ ಅಂದ್ರೆ, ಸೊ ಮೊದಲನೇದಾಗಿ ಈ ಪ್ರೋಟೀನ್ ಮಾಲಿಕ್ಯೂಲ್ ಫಾರ್ಮ್ ಮಾಡ್ಲಿಕ್ಕೆ ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಮೆನಿ ಡಿಫ್ರೆಂಟ್ like the levels will be there. Okay, so ಈ ಸ್ಟ್ರಕ್ಚರ್ ಫೈನಲ್ ಆಗಿ ಆ ಪ್ರೋಟೀನ್ ಅದ್ರದ್ದು ಫಂಕ್ಷನ್ ಏನ್ ತೋರಿಸುತ್ತಲ್ವಾ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಮೆನಿ ಲೆವೆಲ್ಸ್ ವಿಲ್ ಬಿ ದೇರ್. ದ ಫಸ್ಟ್ ಲೆವೆಲ್ ಇಸ್ ದಿ ಪ್ರೈಮರಿ ಸ್ಟ್ರಕ್ಚರ್. ದಿಸ್ ಇಸ್ ದ ಫಸ್ಟ್ ಲೆವೆಲ್ ಆಫ್ ಪ್ರೋಟೀನ್. ಸೊ ಏನು ಪ್ರೈಮರಿ ಸ್ಟ್ರಕ್ಚರ್ ಅಥವಾ ಫಸ್ಟ್ ಲೆವೆಲ್ ಆಫ್ ಪ್ರೋಟೀನ್ ಅಂತ ಅಂದ್ರೆ, ದಿಸ್ ಒನ್ ನೀವು ಇಲ್ಲಿ ಬೀಟ್ಸ್ ತರ ಏನ್ ನೋಡ್ತಿದ್ರ ದಟ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಇಂಡಿವಿಜುವಲ್ ಅಮಿನೋ ಆಸಿಡ್. ಸೊ ಈ ಪ್ರೈಮರಿ ಸ್ಟ್ರಕ್ಚರ್ ನಲ್ಲಿ ಕೇವಲ ಅಮಿನೋ ಆಸಿಡ್ ಸೀಕ್ವೆನ್ಸ್ ಇರುತ್ತೆ. ಸೊ ಯಾವುದೇ 2 ಪ್ರೋಟೀನ್ ಡಿಫರೆಂಟ್ ಆಗಿ ಇದೆ ಅಂತ ಅಂದ್ರೆ ಅರ್ಥ ಅದರ ಪ್ರೈಮರಿ ಸ್ಟ್ರಕ್ಚರ್ ಬೇರೆ ಬೇರೆ ರೀತಿಯಾಗಿದೆ ಅಂತ. ಸೊ ಈಗ ಕೆಲವೊಂದು ಪ್ರೋಟೀನ್ ನಲ್ಲಿ ಗ್ಲೈಸಿನ್, ಅಲನಿನ್, ಆರ್ಜಿನೈನ್ ಇದ್ರೆ ಅದು ಒಂದ್ ರೀತಿಯಾದ ಪ್ರೋಟೀನ್ ಕೊಡುತ್ತೆ. ಸೊ ಇನ್ನೊಂದು ಗ್ಲೈಸಿನ್, ಆರ್ಜಿನೈನ್, ಅಲನಿನ್. ಓಕೆ, ಸೊ ಸೇಮ್ ಅಮಿನೋ ಆಸಿಡ್ ಏನೇ ಬಟ್ ಅದರ ಸೀಕ್ವೆನ್ಸ್ ಅರೇಂಜ್ಮೆಂಟ್ ಏನಿದೆ ಅದು ಡಿಫ್ರೆಂಟ್ ಆಗಿರುವಾಗ ನಮ್ಗೆ ಡಿಫ್ರೆಂಟ್ ಪ್ರೋಟೀನ್ ಸಿಗ್ತಾ ಹೋಗುತ್ತೆ. ಸೊ ಯಾವ ರೀತಿಯಾದ ಸೀಕ್ವೆನ್ಸ್ ಇದೆ, ಅಮಿನೋ ಆಸಿಡ್ ಅರೇಂಜ್ಮೆಂಟ್ ಇದೆ ಅನ್ನೋದನ್ನೇ ನಾವು ಪ್ರೈಮರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಒಂದ್ಸಲ ಪ್ರೈಮರಿ ಸ್ಟ್ರಕ್ಚರ್ ಆದ್ಮೇಲೆ ಏನಾಗುತ್ತೆ, ಸೊ ಅದು ಈ ರೀತಿಯಾಗಿ ಸೆಕೆಂಡರಿ ಸ್ಟ್ರಕ್ಚರ್. ದಿ ಸೆಕೆಂಡರಿ ಸ್ಟ್ರಕ್ಚರ್ ಇಸ್ ದಿ ಸೆಕೆಂಡ್ ಲೆವೆಲ್ ಆಫ್
arrangement. Okay, so ಇಲ್ಲಿ ಏನಾಗುತ್ತೆ, okay, first level that is the primary structure ನಲ್ಲಿ ಕೇವಲ peptide bond ಇರುತ್ತೆ, ಅಂದ್ರೆ covalent bond, that is the peptide bond ಮಾತ್ರ ಒಂದು ಅಮಿನೋ ಆಸಿಡ್ ನ ಇನ್ನೊಂದು ಅಮಿನೋ ಆಸಿಡ್ ಜೊತೆಗೆ ಕಂಬೈನ್ ಮಾಡ್ತಾ ಹೋಗುತ್ತೆ. ಆದ್ರೆ ಸೆಕೆಂಡ್ ಲೆವೆಲ್ ನಲ್ಲಿ, that is second structure ನಲ್ಲಿ of course peptide bond will be there, along with that one now disulfide bond ಇರುತ್ತೆ, ಓಕೆ, ಪ್ಲಸ್ ಹೈಡ್ರೋಜನ್ ಬಾಂಡ್ ಕೂಡ ಇರುತ್ತೆ. ಓಕೆ, ಸೊ ಆ ಸೆಕೆಂಡರಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ ಹೀಗೆ, ದಿಸ್ ಇಸ್ ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್, ಓಕೆ, ಅಂಡ್ ಬೀಟಾ ಪ್ಲೀಟೆಡ್ ಶೀಟ್ಸ್. ಓಕೆ, ಸೊ ಈ ರೀತಿಯಲ್ಲಿ ಮಾಲಿಕ್ಯೂಲ್ಸ್ ಅರೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಇದೆಲ್ಲ ಹೈಡ್ರೋಜನ್ ಬಾಂಡ್, ಇಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗಿದೆ, ಇದನ್ನ ಶೀಟ್ಸ್. ಓಕೆ, ಸೊ ಹೀಗೆ ಒಂದು ಶೀಟು, ದಿಸ್ ಇಸ್ ಅನದರ್ ಶೀಟ್, ಥರ್ಡ್ ಶೀಟ್, ಸೊ ಅವುಗಳ ಮಧ್ಯೆ ಬಾಂಡ್ ಫಾರ್ಮ್ ಆಗ್ತಾ ಹೋಗುತ್ತೆ. Okay, so once the second structure is formed, the third level of arrangement is called as the tertiary structure. Okay, so ಈ ಟರ್ಷರಿ ಸ್ಟ್ರಕ್ಚರ್ ನಲ್ಲಿ ಏನಾಗುತ್ತೆ, ಫೈನಲ್ ಆಗಿ ನಮಗೆ ಫೈಬ್ರಸ್ ಹಾಗೂ ಗ್ಲೋಬ್ಯುಲರ್ ಪ್ರೋಟೀನ್ ಅಂತ ನಾವೇನ್ ಕರೆದ್ವಿ, ದಿಸ್ ಇಸ್ ಬಯೋಲಾಜಿಕಲಿ ಆಕ್ಟಿವ್ ಲೆವೆಲ್ ಅಂತ ಹೇಳ್ಬೋದು. Okay, so primary ಅಥವಾ secondary structure ನಲ್ಲಿ ಇರುವಾಗ they usually don't show any biological action. So ಅದು tertiary structure ಗೆ ಬಂದಾಗ again twist and turn will be there. So ಇದರಲ್ಲಿ peptide bond, disulfide bond, hydrogen bond, ಅದ್ರ ಜೊತೆಗೆ hydrophobic, hydrophilic interaction, ಈ ರೀತಿಯಾದ secondary bonds ಗಳು ಕೂಡ ಇರುತ್ತೆ. Okay, so next one, ಕೆಲವೊಂದು ಪ್ರೋಟೀನ್ ಗೆ ಈ fourth level ಕೂಡ ಬೇಕಾಗುತ್ತೆ, that is called as the quaternary structure. Example, hemoglobin ನಾವು ತಗೊಳ್ಬಹುದು. ಸೊ ಅಂದ್ರೆ ಈಗ ಟರ್ಷರಿ ಸ್ಟ್ರಕ್ಚರ್ ನಲ್ಲಿ ಒಂದು ಸಬ್ ಯೂನಿಟ್ ಇದ್ರೆ ಅದೇ ರೀತಿಯಾದ ಇನ್ನೊಂದು ಸಬ್ ಯೂನಿಟ್ ಎರಡು ಇದ್ದಾಗ ಮಾತ್ರ ಅದು ಫಂಕ್ಷನ್ ತೋರಿಸುತ್ತೆ ಅನ್ನೋದ್ರೆ ಅದನ್ನ ನಾವು ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ನಾವಿಲ್ಲಿ ನೋಡಬಹುದು ಹಿಮೋಗ್ಲೋಬಿನ್ ಸ್ಟ್ರಕ್ಚರ್. ಸೊ ದಿಸ್ ಇಸ್ ದಿ ಪ್ರೈಮರಿ ಸ್ಟ್ರಕ್ಚರ್, ಕೇವಲ ಅಮಿನೋ ಆಸಿಡ್ ಒಂದಕ್ಕೊಂದು ಪೆಪ್ಟೈಡ್ ಬಾಂಡ್ ಇಂದ ಕಂಬೈನ್ ಆಗಿದೆ. ಸೊ ನೆಕ್ಸ್ಟ್ ಅದೇನೇನೆ ಇಲ್ಲಿ ಟರ್ನ್ ಎಲಿಕ್ಸ್ ಸ್ಟ್ರಕ್ಚರ್ ಆಗಿದೆ, ದಿಸ್ ಇಸ್ ಆಲ್ಫಾ ಎಲಿಕಲ್ ಸ್ಟ್ರಕ್ಚರ್ ಅಂತ ನಾವು ತಗೊಳ್ಬಹುದು. And so adu innu ಸ್ವಲ್ಪ ಟರ್ನ್ ಆಗಿ, so this is one linear line will be there. So ಇಲ್ಲಿ ಈ ರೀತಿಯಾದ ಟರ್ನ್ಸ್ will be there. So tertiary structure ಏನಾಗುತ್ತೆ, ಈ ರೀತಿಯಾಗಿ okay will be there. Okay, still more twists and turns will be there in the tertiary structure. So quaternary ಈ ತರ tertiary structure sub units ಗಳು ಏನಿರುತ್ತೆ, so ಆ sub units ಗಳು ಒಂದಕ್ಕೊಂದು ಕಂಬೈನ್ ಆಗಿ, see here this is one sub unit, this is second one, third one and fourth sub unit. Okay, ನಾಲ್ಕು sub unit ಗಳು ಕಂಬೈನ್ ಆಗಿ ಅದನ್ನ ನಾವು quaternary structure ಅಂತ ಕರಿತೀವಿ. So quaternary structure ಇರುವಾಗ ಮಾತ್ರ hemoglobin will carry the oxygen and carbon dioxide from one place to other place. So these are the different levels of protein molecule. So quaternary structure ನಾವು spatial arrangement of the subunits with respect to each other ಅಂತ ಹೇಳ್ಬಹುದು. Okay, so this is about the protein molecule. So the last biomolecule let us learn, that is the nucleic acids. Okay, so ಈ ನ್ಯೂಕ್ಲಿಕ್ ಆಸಿಡ್ಸ್ ಅಂದ್ರೆ ಏನು, ಯಾಕೆ ಈ ನ್ಯೂಕ್ಲಿಕ್ ಆಸಿಡ್ ಅನ್ನೋ ಹೆಸರು ಬಂತು ಅಂದ್ರೆ ದೇ ಆರ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಅ ಸೆಲ್. ಸೊ ನೀವು ಅನಿಮಲ್ ಸೆಲ್ ತಗೊಳ್ಳಿ, ಪ್ಲಾಂಟ್ ಸೆಲ್ ತಗೊಳ್ಳಿ ಅಥವಾ ಬ್ಯಾಕ್ಟೀರಿಯಲ್ ಸೆಲ್, ಎನಿ ಡಿಫ್ರೆಂಟ್ ಸೆಲ್ಸ್ ನ ನೀವು ತಗೊಂಡ್ರೆ ಕೂಡ ನ್ಯೂಕ್ಲಿಯಸ್ ನಲ್ಲಿ ಈ ಬಯೋಮಾಲಿಕ್ಯೂಲ್ಸ್ ಇರುತ್ತೆ. ಹಾಗಾಗಿ ಇದನ್ನ ನ್ಯೂಕ್ಲಿಯಿಕ್ ಆಸಿಡ್ ಅಂತ ಕರಿತೀವಿ. ಆಸಿಡ್ ಬಿಕಾಸ್ ದೇ ಶೋ ದಿ ಅಸಿಡಿಕ್ ಪ್ರಾಪರ್ಟಿ, ಅದರಲ್ಲಿ ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಹಾಗಾಗಿ ಅಸಿಡಿಕ್ ನೇಚರ್ ಇರುತ್ತೆ. ಸೊ ಹೆನ್ಸ್ ದೇ ಆರ್ ರೆಫರ್ಡ್ ಆಸ್ ದಿ ನ್ಯೂಕ್ಲಿಯಿಕ್ ಆಸಿಡ್. ಸೊ ಈ ಮಾಲಿಕ್ಯೂಲ್ಗಳು ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ದೀಸ್ ನ್ಯೂಕ್ಲಿಯಿಕ್ ಆಸಿಡ್ಸ್ ಆರ್ ದಿ ಜೆನೆಟಿಕ್ ಮೆಟೀರಿಯಲ್. ಏನಿದು ಜೆನೆಟಿಕ್ ಮೆಟೀರಿಯಲ್ ಅಂತ ಅಂದ್ರೆ, ಸೊ ಯೂಶುವಲಿ ಯಾವುದೇ ಒಂದು ಆಫ್ ಸ್ಪ್ರಿಂಗ್ ಅಂದ್ರೆ ಒಂದು ಪ್ರಾಜನಿ ಹುಟ್ಟಿದಾಗ, ಸೊ ಇಟ್ ವಿಲ್ ಲುಕ್ ಲೈಕ್ ದೇರ್ ಫಾದರ್ ಅಥವಾ ಮದರ್. ಓಕೆ,
ಸೊ ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ತರ ಕೂಡ ಕಾಣಿಸೋಂತ ಚಾನ್ಸಸ್ ಇರುತ್ತೆ. ಸೊ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ನ್ಯೂಕ್ಲಿಕ್ ಆಸಿಡ್ಸ್ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ, ಸೊ ಈ ಹೆರಿಡಿಟಿ ಅಂತ ನಾವೇನ್ ಕರಿತೀವಲ್ವಾ, ಸೊ ಆ ರೀತಿಯಲ್ಲಿ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಈ ಜೆನೆಟಿಕ್ ಮೆಟೀರಿಯಲ್ಗಳು ಪಾಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ that similarities will be there. Okay, so we learned that they are present in the nucleic acid. There are two types of nucleic acids, DNA and RNA. So DNA ಅಂದ್ರೆ deoxynucleic acid, deoxyribose nucleic acid, RNA ಅಂದ್ರೆ ribose nucleic acid. ಓಕೆ, ಸೊ ಇದರಲ್ಲಿ 3 ಕಾಂಪೋನೆಂಟ್ಗಳಿರುತ್ತೆ. ನೀವು DNA ಆದ್ರೂ ತಗೊಳ್ಳಿ ಅಥವಾ RNA ಆದ್ರೂ ತಗೊಳ್ಳಿ, ಅದರಲ್ಲಿ 3 ಕಾಂಪೋನೆಂಟ್ ಇರುತ್ತೆ. ದ ಫಸ್ಟ್ ಕಾಂಪೋನೆಂಟ್ ಇಸ್ ದ ಶುಗರ್. ಓಕೆ, ಈ ಶುಗರ್ ಮಾಲಿಕ್ಯೂಲ್ ಅನ್ನೋದು ಇಟ್ ಇಸ್ ಅ ಪೆಂಟೋಸ್ ಶುಗರ್. ಪೆಂಟೋಸ್ ಅಂತ ಅಂದ್ರೆ ಇಟ್ ಇಸ್ 5 ಕಾರ್ಬನ್ ಕಂಟೈನಿಂಗ್ ಶುಗರ್ ಅಂಡ್ ದಟ್ ಇಸ್ ದಿ ರೈಬೋಸ್ ಶುಗರ್. ಓಕೆ, ಆರ್ ಡಿಆಕ್ಸಿರೈಬೋಸ್ ಶುಗರ್. ಸೊ ರೈಬೋಸ್ ಶುಗರ್ ಇದ್ರೆ ಅದನ್ನ RNA ಅಂತ ಕರಿಬಹುದು, ಡಿಆಕ್ಸಿರೈಬೋಸ್ ಇದ್ರೆ DNA ಅಂತ ಕರಿಬಹುದು. ಅವುಗಳ ಸ್ಟ್ರಕ್ಚರ್ ಇಲ್ಲಿದೆ. ಸೊ ನೀವು ಇಲ್ಲಿ ಕೌಂಟ್ ಮಾಡಬಹುದು, 5 ಕಾರ್ಬನ್ ಆಟಮ್ಸ್ ಆರ್ ದೇರ್. ಸೊ ಇದು ಬೀಟಾ ಸ್ಟ್ರಕ್ಚರ್. ಯಾಕೆ ಬೀಟಾ? OH ಗ್ರೂಪ್ ಮೇಲಿದೆ. ಓಕೆ, ಸೊ OH ಗ್ರೂಪ್ ಕೆಳಗಡೆ ಇದ್ರೆ ಅದನ್ನ ನಾವು ಆಲ್ಫಾ ಅಂತ ಕರಿಬಹುದಿತ್ತು, ಬಟ್ ಇಲ್ಲಿ OH ಗ್ರೂಪ್ ಮೇಲಿರೋದ್ರಿಂದ ಫಸ್ಟ್ ಕಾರ್ಬನ್ ಆಟಮ್ ನಲ್ಲಿ ಸೊ ಇದನ್ನ ಬೀಟಾ ರೈಬೋಸ್, ಬೀಟಾ ಡಿಆಕ್ಸಿರೈಬೋಸ್ ಅಂತ ಕರಿತೀವಿ. ಅಂಡ್ ನೀವಿಲ್ಲಿ ಗಮನಿಸಿದ ಹಾಗೆ ದಿಸ್ ಇಸ್ ಆಲ್ಡೋ ಗ್ರೂಪ್, ಆಲ್ಡೋ ಪೆಂಟೋಸ್ ಇಟ್ ಇಸ್. ಓಕೆ, ಸೊ ಯಾಕೆ ಇದನ್ನ ಡಿಆಕ್ಸಿ ಅಂತ ಕರಿತೀವಿ ಅಂದ್ರೆ ಲುಕ್ ಅಟ್ ದಿ ಸೆಕೆಂಡ್ ಕಾರ್ಬನ್ ಆಟಮ್. ರೈಬೋಸ್ ನಲ್ಲಿ OH ಗ್ರೂಪ್ ಇದೆ, ಆದ್ರೆ ಡಿಆಕ್ಸಿರೈಬೋಸ್ ನಲ್ಲಿ ಒಂದು ಆಕ್ಸಿಜನ್ ಆಟಮ್ ಇಲ್ಲ. ಓಕೆ, ಸೊ ಹಾಗಾಗಿ ಇದನ್ನ ಡಿಆಕ್ಸಿ, ಡಿ ಅಂದ್ರೆ ರಿಮೂವಲ್, 1 ಆಕ್ಸಿಜನ್ ಆಟಮ್ ಇಸ್ ರಿಮೂವ್ಡ್, ಹಾಗಾಗಿ ಇದನ್ನ ಡಿಆಕ್ಸಿ ಅಂತ ಕರಿತೀವಿ. ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದಿ DNA ಅಂಡ್ RNA. ಸೊ ಫಸ್ಟ್ ಕಾಂಪೋನೆಂಟ್ ಗೊತ್ತಾಯ್ತು. ದ ಸೆಕೆಂಡ್ ಕಾಂಪೋನೆಂಟ್ ಇಸ್ ದ ಬೇಸ್. ಓಕೆ, ನೈಟ್ರೋಜಿನಸ್ ಬೇಸ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನೀವು ಸ್ಟ್ರಕ್ಚರ್ ನ ನೋಡ್ತಿರೋ ಹಾಗೆ 5 ಡಿಫರೆಂಟ್ ನೈಟ್ರೋಜಿನಸ್ ಬೇಸಸ್ ಆರ್ ದೇರ್: ಅಡಿನೈನ್, ಗ್ವಾನೈನ್, ಸೈಟೋಸಿನ್, ಥೈಮಿನ್ ಅಂಡ್ ದಿ ಯುರಾಸಿಲ್ ಮಾಲಿಕ್ಯೂಲ್. ಶಾರ್ಟ್ ಫಾರ್ಮ್ ಅಲ್ಲಿ AGCTU ಅಂತ ನಾವು ಬರಿಬಹುದು. ಓಕೆ, ಸೊ ಅವುಗಳ ಸ್ಟ್ರಕ್ಚರ್ ನ ನೀವು ನೋಡಿದ್ರೆ ಮೊದಲನೇದಾಗಿ ಗ್ವಾನೈನ್ ಅಂಡ್ ದಿ ಅಡಿನೈನ್ 2 ರಿಂಗ್ಗಳಿದೆ. ಇದನ್ನ ನಾವು ಪ್ಯೂರಿನ್ ಅಂತ ಕರಿತೀವಿ. ಪ್ಯೂರಿನ್ಸ್ ಆರ್ 2 ರಿಂಗ್ ಸ್ಟ್ರಕ್ಚರ್ಸ್. ಓಕೆ, ಸೊ ವೆರಾಸ್ ಸೈಟೋಸಿನ್, ಥೈಮಿನ್ ಹಾಗೂ ಯುರಾಸಿನ್ ನಲ್ಲಿ ಕೇವಲ ಒಂದು ರಿಂಗ್ ಮಾತ್ರ ಇದೆ. ಇವುಗಳನ್ನ ಪಿರಿಮಿಡಿನ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಓಕೆ, ಯಾವುದೇ ಬಯೋಮಾಲಿಕ್ಯೂಲ್ ನಲ್ಲಿ ಅಂದ್ರೆ ಈ DNA ಅಥವಾ RNA ದಲ್ಲಿ ಓಕೆ, ಸೊ 2 ಪ್ಯೂರಿನ್ಸ್ ಅಂಡ್ 2 ಪಿರಿಮಿಡಿನ್ಸ್ ಇರುತ್ತೆ. ಸೊ ಇದರಲ್ಲೂ ಕೂಡ RNA ಕೂಡ 2 ಪ್ಯೂರಿನ್ 2 ಪಿರಿಮಿಡಿನ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಯಾವ್ದು ಇರುತ್ತೆ, ಯಾವ ಪ್ಯೂರಿನ್ ಇರುತ್ತೆ ಅಂದ್ರೆ ಪ್ಯೂರಿನ್ ಅಲ್ಲಿ 2 ಮಾತ್ರ ಇದೆ, ಅಡಿನೈನ್ ಅಂಡ್ ಗ್ವಾನೈನ್. ಸೊ 2 DNA ಹಾಗೂ RNA ಎರಡರಲ್ಲೂ ಕೂಡ ಅಡಿನೈನ್ ಅಂಡ್ ದಿ ಗ್ವಾನೈನ್ ವಿಲ್ ಬಿ ದೇರ್. ಓಕೆ, ಆದ್ರೆ ಪಿರಿಮಿಡಿನ್ ಮಾಲಿಕ್ಯೂಲ್ಸ್ ನಲ್ಲಿ DNA ನಲ್ಲಿ ಏನಾಗುತ್ತೆ, cytosine and thymine will be there. So whereas in the RNA ನಲ್ಲಿ cytosine ಹಾಗೂ uracil ಇರುತ್ತೆ. So this is the second difference between the DNA and RNA. First difference sugar ನಲ್ಲಿ ಕಲ್ತ್ಕೊಂಡ್ವಿ, ribose and deoxyribose ಅಂತ. Second difference is base. DNA ದಲ್ಲಿ cytosine and thymine will be there. Instead of thymine, RNA ನಲ್ಲಿ uracil molecule ಇರುತ್ತೆ. Okay, the third component is the phosphate group. Okay, so that is POO. Okay, so this phosphate group will be there. So ಎರಡರಲ್ಲೂ ಇರುತ್ತೆ, both RNA as well as DNA both will be having the phosphate group. Okay, so ಇದು ಕಾಮನ್ ಇರುತ್ತೆ phosphate group, but they differ in the sugar and the nitrogenous base. Okay,
ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ದಿ ಸ್ಟ್ರಕ್ಚರ್ ಆಫ್ ದಿ RNA ಅಥವಾ DNA. ಇಲ್ಲಿ ನಾವು ನೋಡ್ತಿರೋ ಹಾಗೆ RNA ಸ್ಟ್ರಕ್ಚರ್ ನ ನಾವು ಬರ್ದಿದೀವಿ ಬಿಕಾಸ್ ದಿಸ್ ಹ್ಯಾಸ್ ಗಾಟ್ ದಿ OH ಗ್ರೂಪ್. ಸೊ ನೀವೆಲ್ಲಿ ನೋಡ್ಕೊಂಡು ಸೆಕೆಂಡ್ ಕಾರ್ಬನ್ ಆಟಮ್ ನಲ್ಲಿ ಯಾವ ಗ್ರೂಪ್ ಇದೆ, H ಇದೆಯಾ ಅಥವಾ OH ಇದೆ ಅನ್ನೋದ್ರ ಮೇಲೆ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಯಾವ ನ್ಯೂಕ್ಲಿಕ್ ಆಸಿಡ್ ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ. ಸೊ ನಾವು ಕಲ್ತ ಹಾಗೆ ಒಂದು ಶುಗರ್, ಬೇಸ್ ಅಂಡ್ ಫಾಸ್ಫೇಟ್. ಓಕೆ, ಸೊ ಈ ಮೂರು ಕಾಂಪೋನೆಂಟ್ ಇರುತ್ತೆ. ಕೇವಲ ಶುಗರ್ ಹಾಗೂ ಬೇಸ್ ಇದ್ರೆ ಅದನ್ನ ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಓಕೆ, ಸೊ ಬೋತ್ ಶುಗರ್ ಪ್ಲಸ್ ಬೇಸ್ ಇರೋದಕ್ಕೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆದ್ರೆ ಅದನ್ನ ನ್ಯೂಕ್ಲಿಯೋಟೈಡ್ ಅಂತ ಕರೀತಾರೆ. ಸೊ ನೀವಿಲ್ಲಿ ಸ್ಟ್ರಕ್ಚರ್ ನೋಡ್ಬೋದು, ರೈಬೋಸ್ ಶುಗರ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಸ್ ಅಟ್ಯಾಚ್ ಆಗಿದೆ. ಬೇಸ್ ಯಾವಾಗಲೂ ಫಸ್ಟ್ ಕಾರ್ಬನ್ ಗೆ ಅಟ್ಯಾಚ್ ಆಗಿರುತ್ತೆ ಅಂಡ್ ಫಾಸ್ಫೇಟ್ ಗ್ರೂಪ್ ಇಸ್ ಅಟ್ಯಾಚ್ ಟು ದಿ 5th ಕಾರ್ಬನ್ ಆಟಮ್. ಸೊ ಇಲ್ಲೂ ಕೂಡ ನೀವು ನೋಡಿದ ಹಾಗೆ ಫಾಸ್ಫೇಟ್ ಗ್ರೂಪ್ ನ 5th ಕಾರ್ಬನ್ ಗೆ ಅಟ್ಯಾಚ್ ಮಾಡಿದೀವಿ. ಸೊ ದಿಸ್ ಇಸ್ ದಿ ನ್ಯೂಕ್ಲಿಯೋಸೈಡ್ ಅಂಡ್ ದಿಸ್ ಇಸ್ ದಿ ನ್ಯೂಕ್ಲಿಯೋಟೈಡ್. ಓಕೆ, ಸೊ ಇಲ್ಲಿ ಇನ್ನೊಂದು ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಕಾರ್ಬನ್ ಆಟಮ್ಗೆ 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ ಅಂತ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ, ಸೊ ನೀವಿಲ್ಲಿ ನೋಡಿದ್ರೆ ಸ್ಟ್ರಕ್ಚರ್ ನ ನೋಡಿದ್ರೆ ಈ ಕಾರ್ಬನ್ ಆಟಮ್ ಬೇಸ್ ನಲ್ಲೂ ಕೂಡ ಕಾರ್ಬನ್ ಆಟಮ್ ಇದೆ, ಶುಗರ್ ನಲ್ಲೂ ಕೂಡ ಕಾರ್ಬನ್ ಆಟಮ್ ಇದೆ, ಅವನ್ನ ನಾವು ಡಿಸ್ಟಿಂಗ್ವಿಶ್ ಮಾಡ್ಬೇಕಲ್ವಾ. ಹಾಗಾಗಿ ಏನ್ ಮಾಡ್ತಾರೆ, ಶುಗರ್ ನಲ್ಲಿ ಇರ್ತಕ್ಕಂಥ ಕಾರ್ಬನ್ ಆಟಮ್ಗೆ ನಾವು ಪ್ರೈಮ್ ಅಂತ ಬರಿತೀವಿ. ಸೊ ನೀವೆಲ್ಲೆಲ್ಲಿ ಈ 1 ಪ್ರೈಮ್ 2 ಪ್ರೈಮ್ ಅಂತ ನೋಡ್ತೀರಾ, ಸೊ ಯು ಹ್ಯಾವ್ ಟು ಥಿಂಕ್ ದಟ್ ಓಕೆ ದಟ್ ಕಾರ್ಬನ್ ಇಸ್ ಪ್ರೆಸೆಂಟ್ ಇನ್ ದ ಶುಗರ್ ಮಾಲಿಕ್ಯೂಲ್. ಸೊ ಜಸ್ಟ್ ಕಾರ್ಬನ್ ನಂಬರ್ ನಾವು ರೆಪ್ರೆಸೆಂಟ್ ಮಾಡಿದ್ರೆ 4th ಕಾರ್ಬನ್ ಅಂತ ಅಂದ್ರೆ ದಟ್ ಈಸ್ ರೆಫರಿಂಗ್ ಫಾರ್ ದಿ ನೈಟ್ರೋಜನಸ್ ಬೇಸ್ ಅಂತ ಅನ್ಕೊಳ್ಬೇಕು. ಓಕೆ, ಸೊ ದಿಸ್ ಇಸ್ ಹೌ ದ ಬಾಂಡ್ ವಿಲ್ ಬಿ ಫಾರ್ಮ್. ಇಲ್ಲಿ ಈ ಬಾಂಡ್ ಏನ್ ಲಿಂಕ್ ಆಗತ್ತೆ, ನಾವು ಪ್ರೋಟೀನ್ ಅಲ್ಲಿ ಕಲ್ತ್ಕೊಂಡ್ವಿ ಪೆಪ್ಟೈಡ್ ಲಿಂಕೇಜ್ ಅಂತ ಅಥವಾ ಪೆಪ್ಟೈಡ್ ಬಾಂಡ್ ಅಂತ ಕಲ್ತ್ಕೊಂಡ್ವಲ್ವಾ, ಅದೇ ರೀತಿ ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಫಾರ್ಮ್ ಆಗ್ಬೇಕಾದ್ರೆ ದಿಸ್ ಇಸ್ ದಿ ಫಾಸ್ಫೋಡೈಎಸ್ಟರ್ ಲಿಂಕೇಜ್. ಸೊ ಎಲ್ಲಿ ಕ್ರಿಯೇಟ್ ಆಗತ್ತೆ ಫಾಸ್ಫೋಡೈಎಸ್ಟರ್ ಲಿಂಕೇಜ್, 3 ಪ್ರೈಮ್ ಆಫ್ 1 ಶುಗರ್ ಟು 5 ಪ್ರೈಮ್ ಆಫ್ ದಿ ಸೆಕೆಂಡ್ ಶುಗರ್. ಈ ಎರಡು ಮಧ್ಯೆ ಫಾಸ್ಫೇಟ್ ಗ್ರೂಪ್ ಕಂಬೈನ್ ಆಗಿರುತ್ತೆ. ಸೊ ಅದನ್ನ ನಾವು ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಫಾಸ್ಫೋಡೈಎಸ್ಟರ್ ಅಂದ್ರೆ ಬಿಕಾಸ್ ದಿಸ್ ಇಸ್ ದಿ ಎಸ್ಟರ್ ಲಿಂಕೇಜ್, ದಿಸ್ ಇಸ್ ಇಲ್ಲಿ ಒಂದು ಎಸ್ಟರ್ ಲಿಂಕೇಜ್ ಇದೆ ಹಾಗೂ ಇಲ್ಲೂ ಒಂದು ಎಸ್ಟರ್ ಲಿಂಕೇಜ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅಂತ ಕರಿತೀವಿ. ಓಕೆ, ಅಂಡ್ using all this information, ವ್ಯಾಟ್ಸನ್ ಅಂಡ್ ಕ್ರಿಕ್ ಅನ್ನೋ ಸೈಂಟಿಸ್ಟ್ಗಳು ನಮಗೆ DNA ಸ್ಟ್ರಕ್ಚರ್ ನ ಕೊಟ್ರು, how DNA molecule is present ಅಂತ. So this is how DNA will be look like. ಇದನ್ನ ನಾವು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಈ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ನಲ್ಲಿ ಸೊ ನಾವೀಗ ರೆಪ್ರೆಸೆಂಟ್ ಮಾಡಬಹುದು ಇದನ್ನ ದಿಸ್ ಇಸ್ 1 ಹೆಲಿಕ್ಸ್, ದಿಸ್ ಇಸ್ ದಿ ಅನದರ್ ಹೆಲಿಕ್ಸ್. ಆ ಎರಡರ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಏನಿದೆ ಅದು 20 ನ್ಯಾನೋಮೀಟರ್ ಗ್ಯಾಪ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ನಾವು ಒಂದು ಟರ್ನ್ ಅಂತ ತಗೊಳ್ತೀವಿ, ಅದು 34 ಆಂಗ್ಸ್ಟ್ರಾಮ್ ಇರುತ್ತೆ. ಸೊ ಆ ಒಂದು ಟರ್ನ್ ನಲ್ಲಿ 10 ನ್ಯೂಕ್ಲಿಯೋ ಟೈಡ್ಸ್ ವಿಲ್ ಬಿ ದೇರ್. ಆ ಬೇಸಸ್ ಏನಿದೆ ನ್ಯೂಕ್ಲಿಯೋಟೈಡ್ ಬೇಸಸ್ ಅದು 10 ಮಾಲಿಕ್ಯೂಲ್ ಇರುತ್ತೆ. ಸೊ ಹಾಗಾಗಿ ಆ ಡಿಫ್ರೆನ್ಸ್ ಏನಿದೆ, ಓಕೆ, ಸೊ ಈ ಎರಡು ನ್ಯೂಕ್ಲಿಯೋಟೈಡ್ ಬೇಸಸ್ ಗಳ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಿದೆ ಅದನ್ನ ನಾವು 3.4 ಆಂಗ್ಸ್ಟ್ರಾಮ್ ಅಂತ ಕರಿತೀವಿ. ಅಂಡ್ ದೀಸ್ ಹೆಲಿಕ್ಸ್ 1 ಅಂಡ್ ಹೆಲಿಕ್ಸ್ 2 ಇದೆಯಲ್ಲ, ದೇ ಆರ್ ಆಂಟಿ ಪ್ಯಾರಲಲ್. ಓಕೆ, ಅಂದ್ರೆ ಅರ್ಥ ಈ ಒಂದು ಇಲ್ಲಿಂದ ನಾವೇನ್ ಶುರು ಮಾಡಿದೀವಿ, ದಿಸ್ ಒನ್ ಬ್ಲೂ ಒನ್, ಇಫ್ ಬ್ಲೂ ಒನ್ ಇಸ್ 3 ಪ್ರೈಮ್ ಇಲ್ಲಿದ್ರೆ ದಿಸ್ ಇಸ್ ದ 5 ಪ್ರೈಮ್, and for the red one this is the 5 prime and this is the 3 prime. So these are called as the anti-parallel structure anta heltivi. And they are having iga blue nalli adenine idre, so that adenine will always combine with the thymine. Okay, so opposite helix alli thymine irutte and they will combine with the 2 hydrogen bonds. So hage illi guanine idre opposite helix alli cytosine irutte. Cytosine hagu guanine
ಮಾಲಿಕ್ಯೂಲ್ಗಳು 3 ಹೈಡ್ರೋಜನ್ ಬಾಂಡ್ ಇಂದ ಕಂಬೈನ್ ಆಗಿರುತ್ತೆ. ಸೊ ನಮಗೆ ಒಂದು ಹೆಲಿಕ್ಸ್ ಸ್ಟ್ರಕ್ಚರ್ ಫಾರ್ಮುಲಾ ಗೊತ್ತಾಯ್ತು ಅಂದ್ರೆ ಲೈಕ್ ATGGT A ಇದು ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ಸ್ಟ್ರಕ್ಚರ್ ನಾವು ಈಸಿಯಾಗಿ ಬರಿಬಹುದು ಬಿಕಾಸ್ ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಸೊ A will always combine with T, T will combine with A, G will combine with C, G will combine with C, T will combine with A will combine with T. So ನಮಗೆ ಒಂದು ಸ್ಟ್ರಕ್ಚರ್ ಗೊತ್ತಾದ್ರೂ ಕೂಡ ಸೆಕೆಂಡ್ ಸ್ಟ್ರಕ್ಚರ್ ನಾವು ಈಸಿಯಾಗಿ ಬರ್ಬೋದು. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಕಾಂಪ್ಲಿಮೆಂಟರಿ ಸ್ಟ್ರಕ್ಚರ್ಸ್. So ಈ DNA molecule ಏನಿದೆ ಅದು anti-parallel, those helix are and they are complementary to each other. Okay, so this is about the DNA. So ನಾವು RNA structure ನ ನೋಡಿದ್ರೆ RNA molecules are single stranded, DNA is double stranded whereas RNA is the single stranded. ಅದನ್ನ messenger RNA, ribosomal RNA and transfer RNA ಅಂತ ಕರಿತೀವಿ. So this much is the information regarding biomolecules, proteins, carbohydrates and the nucleic acids. In the next class, let us solve some questions related to this. Thank you.